ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ನೋಡ್ತಾ ಇರೋದು ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಭಾಗ 2. ನಾವು 1ನೇ ಭಾಗದಲ್ಲಿ ಏನೇನನ್ನ ಓದಿದ್ವಿ ಅಂತಂದರೆ, ಮುಖ್ಯವಾಗಿ ಅರಣ್ಯ ನಾಶದ ಬಗ್ಗೆ ಓದಿದ್ವಿ. ಅರಣ್ಯ ನಾಶಕ್ಕೆ ಕಾರಣಗಳು ಯಾವುದು, ಅದರಲ್ಲಿ ಮಾನವನಿಂದ ಉಂಟಾದ ಕಾರಣಗಳು ಯಾವುದು, ನೈಸರ್ಗಿಕವಾಗಿ ಯಾವ ರೀತಿ ಅರಣ್ಯ ನಾಶವನ್ನು ಹೊಂದ್ತಾ ಇದೆ ಅನ್ನೋದನ್ನು ನೋಡಿದ್ವಿ. ಅದರ ನಂತರ ಅರಣ್ಯ ನಾಶದ ದುಷ್ಪರಿಣಾಮಗಳು ಅಥವಾ ಅರಣ್ಯ ನಾಶದಿಂದ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮಗಳು ಉಂಟಾಗ್ತಾ ಇದೆ ಅನ್ನೋದನ್ನು ಕೂಡ ನೋಡಿದ್ವಿ. ಅದೆಲ್ಲವನ್ನು ಅರಿತ ಮೇಲೆ ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ನಾವು ಏನು ಕ್ರಮಗಳನ್ನು ಕೈಗೊಳ್ಳಬೇಕು ರಕ್ಷಣೆ ಮಾಡಲಿಕ್ಕೆ, ಕಾಡುಗಳು ಮತ್ತು ವನ್ಯಜೀವಿಗಳ ರಕ್ಷಣೆ ಮಾಡಲಿಕ್ಕೆ ಏನು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತ ನೋಡಿದಾಗ, ಸಂರಕ್ಷಿತ ಪ್ರದೇಶಗಳು ಅನ್ನುವಂಥದ್ದನ್ನು ಅದರ ಬಗ್ಗೆ ಓದಲಿಕ್ಕೆ ಶುರು ಮಾಡಿದ್ವಿ. ಈ ತರಗತಿಯಲ್ಲಿ ನಾವು ಮುಖ್ಯವಾಗಿ ಸಂರಕ್ಷಿತ ಪ್ರದೇಶಗಳು ಅಂದರೆ ಏನು ಅಂತ ವಿಸ್ತಾರವಾಗಿ ನೋಡ್ತೀವಿ. ಅದಕ್ಕೂ ಮುಂಚೆ ನಾನು ಹಿಂದಿನ ತರಗತಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ನೀಡಿದ್ದೆ, ಅವುಗಳಿಗೆ ಉತ್ತರಗಳನ್ನು ನೋಡೋಣ. 1ನೇ ಪ್ರಶ್ನೆ, ಜಾಗತಿಕ ತಾಪಮಾನ ಏರಿಕೆ ಎಂದರೇನು ಅನ್ನೋದನ್ನು ಓದಿದ್ವಿ. ಇಲ್ಲಿ ಉತ್ತರ, ಭೂಮಿಯ ಉಷ್ಣಾಂಶದ ಏರಿಕೆಯನ್ನು ಜಾಗತಿಕ ತಾಪಮಾನ ಏರಿಕೆ ಎನ್ನುವರು. ನಾವೇನು ಓದಿದ್ವಿ, ಅರಣ್ಯ ನಾಶದಿಂದ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಅಂಶ ಜಾಸ್ತಿ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಸೂರ್ಯನ ಕಿರಣಗಳನ್ನು ಹಿಡಿದಿಟ್ಕೊಳ್ಳುತ್ತೆ. ಆ ಕಾರಣದಿಂದಾಗಿ ಭೂಮಿಯ ಉಷ್ಣಾಂಶ ಏರಿಕೆ ಆಗುತ್ತೆ. ಇದನ್ನೇ ನಾವು ಜಾಗತಿಕ ತಾಪಮಾನ ಏರಿಕೆ ಎಂದು ಕರಿತೀವಿ. 2ನೇ ಪ್ರಶ್ನೆ, ಅರಣ್ಯ ನಾಶದ ಯಾವುದಾದರೂ 2 ನೈಸರ್ಗಿಕ ಕಾರಣಗಳನ್ನು ಬರೆಯಿರಿ. ನೈಸರ್ಗಿಕ ಅಂತಂದ್ರೆ ಮಾನವ ಅಲ್ಲ, ನಿಸರ್ಗದತ್ತವಾಗಿ ಅಲ್ಲಿ ಯಾವ ಕಾರಣದಿಂದಾಗಿ ಅರಣ್ಯ ನಾಶ ಆಗ್ತಾ ಇದೆ ಅಂತ. 1 ಕಾಡ್ಗಿಚ್ಚು, 2ನೇದು ತೀವ್ರ ಬರಗಾಲ. 3ನೇ ಪ್ರಶ್ನೆ, ಮಣ್ಣಿನ ಸವಕಳಿ ಎಂದರೇನು? ಭೂಮಿಯ ಮೇಲ್ಪದರದ ಮಣ್ಣು ನೀರು ಅಥವಾ ಗಾಳಿಯ ಪ್ರಭಾವದಿಂದ ಕೊಚ್ಚಿ ಹೋಗುವುದನ್ನು ಮಣ್ಣಿನ ಸವಕಳಿ ಎನ್ನುವರು. ಏನಾಗುತ್ತೆ, ಕಾಡಿನ ನಾಶ ಆದಾಗ, ಕಾಡುಗಳಿಲ್ಲ ಅಥವಾ ಸಸ್ಯಗಳಿಲ್ಲ ಅಂದಾಗ ಮಣ್ಣನ್ನು ಹಿಡಿದಿಟ್ಕೊಳ್ಳಿಕ್ಕೆ ಬೇರುಗಳು ಇರುವುದಿಲ್ಲ. ಆಗ ಮಣ್ಣು ತುಂಬಾ ಸಡಿಲವಾಗಿರ್ತದೆ. ಆವಾಗ ಗಾಳಿ ಅಥವಾ ನೀರಿನ ರಭಸಕ್ಕೆ ಈ ಭೂಮಿಯ ಮೇಲ್ಪದರದ ಮಣ್ಣು ಕೊಚ್ಚಿ ಹೋಗುವುದು, ಅದನ್ನೇ ನಾವು ಮಣ್ಣಿನ ಸವಕಳಿ ಅಂತ ಕರಿತೇವೆ. ಇದಿಷ್ಟು ನಿಮ್ಮ ಹಿಂದಿನ ತರಗತಿಯ ಪ್ರಶ್ನೆಗಳಿಗೆ ಉತ್ತರಗಳು. ಈಗ ಸಂರಕ್ಷಿತ ಪ್ರದೇಶಗಳು ಅಂದ್ರೆ ಏನು ಅಂತ ವಿಸ್ತಾರವಾಗಿ ಕಲಿಯೋಣ. ನಾನು ಹೇಳಿದ್ದೆ, ಈ ಪ್ರದೇಶಗಳಲ್ಲಿ ಮುಖ್ಯವಾಗಿ ಏನಕ್ಕೆ ಪ್ರಾಮುಖ್ಯತೆ ಇದೆ ಅಂತಂದ್ರೆ, ಸಸ್ಯಗಳು ಮತ್ತು ಪ್ರಾಣಿಗಳು ಹಾಗೂ ಅವುಗಳ ಆವಾಸಗಳನ್ನು ರಕ್ಷಣೆ ಮಾಡಲಾಗುವುದು. ಸಸ್ಯಗಳು, ಪ್ರಾಣಿಗಳು ಮತ್ತು ಅವುಗಳ ನೈಜ ಮನೆ ಅಥವಾ ನೈಸರ್ಗಿಕ ಮನೆ, ಅದನ್ನೇ ಆವಾಸ, ಅವು ಎಲ್ಲಿ ವಾಸ ಮಾಡ್ತವೆ ಅದನ್ನ ಅವುಗಳ ಆವಾಸ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಅವುಗಳ ರಕ್ಷಣೆಯನ್ನ ಕೈಗೊಳ್ಳಲಾಗ್ತದೆ. ರಕ್ಷಣೆ ಮಾಡಬೇಕು ಅಂತಂದ್ರೆ ಕೆಲವು ಕಾರ್ಯಗಳಿಗೆ, ಮಾನವನ ಚಟುವಟಿಕೆಗಳಿಗೆ ಅಲ್ಲಿ ನಿರ್ಬಂಧನೆಯನ್ನ ಮಾಡಲಾಗಿದೆ. ಅಂತಹ ಚಟುವಟಿಕೆಗಳು ಯಾವುದು? ಏಕ ಪ್ರಭೇದದ ನೆಡುತೋಪು ಅಂದ್ರೆ ತೋಟಗಳು ಅಂತ ಹೇಳಿದ್ದೆ. ತೋಟ ನಿರ್ಮಾಣ ಮಾಡೋದಾಗಿರ್ಬಹುದು, ವ್ಯವಸಾಯ ಮಾಡುವುದಾಗಿರ್ಬಹುದು, ಅಥವಾ ಜಾನುವಾರುಗಳನ್ನ ಮೇಯಿಸೋದು, ದನಕರುಗಳನ್ನ ಮೇಯಿಸುವುದೇ ಇರಬಹುದು. ಅಲ್ಲಿರುವಂತಹ ಮರಗಳನ್ನ ಕಡಿಯೋ ಹಾಗಿಲ್ಲ ಅಥವಾ ಪ್ರಾಣಿಗಳಿಗೆ ಯಾವುದೇ ರೀತಿಯ ಹಾನಿಯನ್ನ ಮಾಡೋ ಹಾಗಿಲ್ಲ. ಈ ಎಲ್ಲ ನಿರ್ಬಂಧನೆಯನ್ನ ಇಲ್ಲಿ ಹೇರಲಾಗಿದೆ. ಸಂರಕ್ಷಿತ ಪ್ರದೇಶಗಳಲ್ಲಿ ಮುಖ್ಯವಾಗಿ 3 ವಿಧಗಳು ಅಂತ ಹೇಳಿದ್ವಿ. ಅದರಲ್ಲಿ 1 ಮೀಸಲು ಜೀವಿಗೋಳ, ವನ್ಯಜೀವಿ ಧಾಮ ಮತ್ತು 3ನೇದು ರಾಷ್ಟ್ರೀಯ ಉದ್ಯಾನಗಳು. ಮೀಸಲು ಜೀವಿಗೋಳಗಳ ಬಗ್ಗೆ ಓದಕ್ಕೂ ಮುಂಚೆ ಈ 2 ಪದಗಳನ್ನು ನಾವು ತಿಳಿದುಕೊಳ್ಳೋಣ. ಜೀವಿಗೋಳ ಎಂದ್ರೆ ಏನು ಅಂದ್ರೆ, ಭೂಮಿಯ ಮೇಲೆ ಜೀವಿಗಳು ಇರುವ ಅಥವಾ ಜೀವವನ್ನು ಬೆಂಬಲಿಸುವ ಭೂಭಾಗವೇ ಜೀವಿಗೋಳ. ಅಂದ್ರೆ ಭೂಮಿ ತುಂಬಾ ವಿಸ್ತಾರವಾಗಿದೆ, ಭೂಮಿ ಮೇಲೆ ಜೀವಿಗಳು ವಾಸ ಮಾಡ್ತವೆ. ಈ ಭೂಮಿ ಮೇಲಿರುವ ಯಾವ ಭಾಗದಲ್ಲಿ ಜೀವಿಗಳು ವಾಸ ಮಾಡ್ತಾ ಇದೆ ಅಥವಾ ಯಾವ ಜಾಗ ಜೀವಿಗಳು ವಾಸ ಮಾಡಲಿಕ್ಕೆ ಅನುಕೂಲತೆಗಳನ್ನ ಮಾಡಿಕೊಟ್ಟಿದೆ, ಅಂತಹ ಜಾಗವನ್ನ ಭೂಗೋಳ ಅಥವಾ ಜೀವಿಗೋಳ ಅಂತ ನಾವು ಕರಿತೀವಿ. ಉದಾಹರಣೆಗೆ ನಾವು ಕಾಡುಗಳನ್ನ ನೋಡ್ತೀವಿ, ಅಥವಾ ಕೆರೆನೇ ಇರಬಹುದು, ಸಮುದ್ರ ಇರಬಹುದು, ಅಲ್ಲೆಲ್ಲ ಜೀವಿಗಳಿದೆ. ಜೀವಿಗಳು ಯಾಕೆ ಇದಾವೆ ಅಂತಂದ್ರೆ ಅವುಗಳು ಬದುಕಲಿಕ್ಕೆ ಅಲ್ಲಿ ಅವುಗಳಿಗೆ ಬೇಕಾದಂತಹ ಸೌಕರ್ಯಗಳಿದೆ. ಆದ್ರಿಂದ ಆ ಭೂಭಾಗವನ್ನು ನಾವು ಏನಂತ ಕರಿತೀವಿ? ಜೀವಿಗೋಳ ಅಂತ ಕರಿತೀವಿ. 2ನೇದಾಗಿ ಜೀವ ವೈವಿಧ್ಯತೆ
ಅಂದ್ರೆ ಭೂಮಿಯ ಮೇಲಿರುವ ವಿವಿಧ ಜೀವಿಗಳು ಮತ್ತು ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧ, ಇದನ್ನ ನಾವು ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಅಂತ ಕರಿತೀವಿ. ಸೊ ಇಲ್ಲಿ 3 ಅಂಶಗಳನ್ನ ನಾವು ನೋಡ್ತೀವಿ. ಜೀವ ವೈವಿಧ್ಯತೆ ಅಂದ್ರೆ ಒಂದು ವಿವಿಧ ಜೀವಿಗಳು. ಸೊ ನೀವಿಲ್ಲಿ ನೋಡ್ತೀರಾ ಹಲವಾರು ರೀತಿಯಾದಂತಹ ಸಸ್ಯಗಳಿದೆ, ಹೌದಾ? ಹಾಗೆ ಇಲ್ಲಿ ಹಲವಾರು ರೀತಿಯ ಪ್ರಾಣಿಗಳನ್ನ ಕೂಡ ನಾವು ನೋಡಬಹುದು. ಸೊ ಇದು ವಿವಿಧ ರೀತಿಯಾದಂಥದ್ದು. ಸೊ ವಿವಿಧ ಜೀವಿಗಳಿದೆ. ಹಾಗೆ ಅವುಗಳ ನಡುವೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಹೇಗೆ? ನಿಮ್ಗೆ ಸಸ್ಯಾಹಾರಿ ಪ್ರಾಣಿಗಳು ಅಂದ್ರೆ ಗೊತ್ತು, ಮಾಂಸಾಹಾರಿ ಪ್ರಾಣಿಗಳು ಅಂತ ಓದಿದೀವಿ. ಈಗ ಒಂದು ಸಸ್ಯಾಹಾರಿ ಪ್ರಾಣಿ ತನ್ನ ಆಹಾರಕ್ಕೆ ಸಸ್ಯಗಳ ಮೇಲೆ ಅವಲಂಬನೆ ಆಗಿದೆ. ಸಸ್ಯ ಕೂಡ ಒಂದು ಜೀವಿ, ಅಲ್ಲಿ ಜೀವಿಗಳ ನಡುವಿನ ಸಂಬಂಧ ಇದೆ, ಹೌದಾ? ಅದೇ ರೀತಿಯಾಗಿ ಒಂದು ಸಸ್ಯ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಏನೇನ್ ಬೇಕು? ನೀರು, ಶುದ್ಧವಾದ ಗಾಳಿ, ಅದರಲ್ಲಿ ಉಸಿರಾಟ ಮಾಡುವಾಗ ಆಕ್ಸಿಜನ್ ಬೇಕು, ದ್ಯುತಿಸಂಶ್ಲೇಷಣೆ ಮಾಡುವಾಗ ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ಈ ಎಲ್ಲ ಅಂಶಗಳು ಪರಿಸರದ ಅಂಶಗಳು, ನೀರಾಗಿರ್ಬಹುದು, ಗಾಳಿ ಆಗಿರ್ಬಹುದು. ಆಗ ಒಂದು ಜೀವಿ ಯಾವುದಕ್ಕೆ ಅವಲಂಬನೆ ಆಗಿದೆ? ಪರಿಸರದೊಂದಿಗೆ ಅವಲಂಬನೆ ಆಗಿದೆ. ಸೊ ಹೀಗೆ ವಿವಿಧ ಜೀವಿಗಳು, ಅವುಗಳ ನಡುವಿನ ಸಂಬಂಧ ಹಾಗೂ ಅವುಗಳ ಪರಿಸರದೊಂದಿಗಿನ ಸಂಬಂಧವನ್ನ ನಾವು ಜೀವ ವೈವಿಧ್ಯತೆ ಅಥವಾ ಜೈವಿಕ ವೈವಿಧ್ಯತೆ ಅಂತ ಕರಿತೀವಿ. ಮುಂದೆ ಮೀಸಲು ಜೀವಿಗೋಳ ಅಥವಾ ರಕ್ಷಿತ ಜೀವಿಗೋಳ. ಅಂದ್ರೆ ಈ ಜೀವಿಗೋಳ ಅಂದ್ರೆ ಏನಂತ ನೋಡಿದ್ವಿ, ಆ ಭಾಗಗಳನ್ನ ನಾವು ರಕ್ಷಣೆಗೆ ಒಳಪಡಿಸಿದೀವಿ. ಸೊ ಅದುವೇ ಮೀಸಲು ಜೀವಿಗೋಳ. ಏನಾಗ್ತದೆ ಇಲ್ಲಿ? ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿಯೇ ಗುರುತಿಸಲಾಗಿರುವ ಬೃಹತ್ತಾದ ಸಂರಕ್ಷಿತ ಪ್ರದೇಶ. ಇಲ್ಲಿ ಕೂಡ ನೀವು ಏನು ನೋಡ್ಬೋದು ಡೀಟೇಲ್ ಆಗಿ ಅಂದ್ರೆ, ಯಾವುದಕ್ಕೆ ರಕ್ಷಣೆಯನ್ನ ಕೊಡ್ತಾರೆ? ಒಂದು ಭಾಗ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು, ಅದರ ಜೊತೆಗೆ ಬುಡಕಟ್ಟು ಜನಾಂಗದವರ ಸಂಪ್ರದಾಯವನ್ನ ಕೂಡ ಇಲ್ಲಿ ಸಂರಕ್ಷಣೆ ಮಾಡಲಾಗ್ತದೆ. ಸಸ್ಯಗಳು ಮತ್ತು ಪ್ರಾಣಿಗಳನ್ನ ರಕ್ಷಣೆ ಮಾಡೋದು ಹೇಗಂದ್ರೆ ಹಲವಾರು ಚಟುವಟಿಕೆಗಳಿಗೆ ನಿರ್ಬಂಧನೆಯನ್ನ ಹೇರಲಾಗಿರ್ತದೆ. ಇಲ್ಲಿ ಬುಡಕಟ್ಟು ಜನಾಂಗದವರು ಅಂದ್ರೆ ಯಾರು? ನಿಮಗೆಲ್ಲ ತಿಳಿದಿದೆ, ಪೂರ್ವ ಇತಿಹಾಸದ ಮೊದಲು ಮಾನವ ಎಲ್ಲಿಂದ ನಮ್ಮ ಒರಿಜಿನ್ ಅಥವಾ ನಾವು ಎಲ್ಲಿ ಇದ್ವಿ ಅಂತಂದ್ರೆ ಕಾಡುಗಳಲ್ಲಿ, ಹೌದಾ? ಕಾಡಿನಿಂದನೇ ಮಾನವನ ಜೀವನ ಶುರುವಾದದ್ದು. ಹಾಗೆ ಸಮಯ ಕಳಿತ ಮೊದಲು ಮಾನವ ಹೇಗಿದ್ದ? ಆದಿ ಮಾನವ ಅಂತ ಕರಿತೀವಿ. ಅವನು ತನ್ನ ಆಹಾರಕ್ಕಾಗಿ ಪ್ರಾಣಿಗಳನ್ನ ಬೇಟೆಯಾಡಿ ಹಸಿ ಮಾಂಸವನ್ನ ತಿಂತಿದ್ದ. ಹಾಗೆ ಕಾಲ ಉರುಳಿದ ಹಾಗೆ ಅದನ್ನ ಬೇಯಿಸಿ ತಿನ್ನೋದನ್ನ ಕಲ್ತ. ಆಮೇಲೆ ವ್ಯವಸಾಯ ಮಾಡೋದನ್ನು ಕಲಿತು ಆಹಾರ ಪಡಿಲಿಕ್ಕೆ ಕಲಿತ್ವಿ. ಸೊ ಹಿಂಗೆ ನಾಗರಿಕತೆ ಅನ್ನುವಂಥದ್ದು ಬೆಳಕಿಗೆ ಬಂತು. ಅಂದ್ರೆ ಏನು? ಮನುಷ್ಯನ ಜೀವನ ಶೈಲಿ ಬದಲಾಯಿತು. ಅವನು ಬೆಳೆದ, ಅಂದ್ರೆ ತನ್ನ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡು ಮತ್ತೆ ಮೊದಲು ಒಂಟಿಯಾಗಿ ಅಲೆಮಾರಿಯಾಗಿ ಜೀವನ ನಡೆಸ್ತಾ ಇದ್ದವನು ಕೌಟುಂಬಿಕವಾಗಿ ವಾಸ ಮಾಡಲಿಕ್ಕೆ ಶುರು ಮಾಡ್ದ. ಅದು ನಾಗರಿಕತೆಯ ಒಂದು ಹಂತ. ಆದ್ರೆ ಕೆಲವು ಜನರು ಏನ್ ಮಾಡಿದ್ರು, ಕಾಡುಗಳನ್ನ ಬಿಟ್ಟು ಹೊರಗಡೆ ಬರದೆ ತಮ್ಮ ಸಂಪ್ರದಾಯವನ್ನ ಆಚರಣೆ ಮಾಡಿಕೊಂಡು ಕಾಡುಗಳಲ್ಲೇ ಉಳಿದ್ರು. ಅವರನ್ನೇ ನಾವು ಬುಡಕಟ್ಟು ಜನಾಂಗದವರು ಅಥವಾ ಆದಿವಾಸಿಗಳು, ಕಾಡುವಾಸಿಗಳು ಅಂತ ಕರಿತೀವಿ. ಸೊ ಇವರನ್ನು ಕೂಡ ಇಲ್ಲಿ ರಕ್ಷಣೆ ಮಾಡಲಾಗ್ತದೆ. ಎಲ್ಲಿ? ರಕ್ಷಿತ ಜೀವಿಗೋಳ ಅಥವಾ ಮೀಸಲು ಜೀವಿಗೋಳಗಳಲ್ಲಿ. ಸೊ ಇದು ರಕ್ಷಿತ ಜೀವಿಗೋಳ ಅಂದ್ರೆ ಏನು ಅನ್ನುವಂಥದ್ದು. ಇಲ್ಲಿ ಒಂದು ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ. ಇದು 3 ವಲಯಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ರಕ್ಷಿತ ಜೀವಿಗೋಳ ಇದೆ ಅಂತಂದ್ರೆ ಅಲ್ಲಿ 3 ವಲಯಗಳನ್ನು ನಾವು ನೋಡ್ತೀವಿ. ಒಂದನೆಯದು ಕೋರ್ ಝೋನ್ ಅಥವಾ ಕೋರ್ ವಲಯ ಅಂತ ಕರೀತಾರೆ. ಅಂದ್ರೆ ಏನಂದ್ರೆ ಇಲ್ಲಿ ಯಾವತ್ತು ಕಾವಲು ಮಾತ್ರ ಇರುತ್ತೆ. ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು ಅಥವಾ ಯಾವುದೇ ಸಸ್ಯಗಳಿರ್ಬೋದು, ಅವುಗಳ ಕಾವಲು ಅಂದ್ರೆ ಅವುಗಳಿಗೆ ಯಾವುದೇ ರೀತಿ ಹಾನಿ ಆಗದಂತೆ ನೋಡಿಕೊಳ್ಳುವಂಥದ್ದು. ಮುಂದೆ ಬಫರ್ ಝೋನ್ ಅಥವಾ ಬಫರ್ ವಲಯ. ಇಲ್ಲಿ ಈ ಎಲ್ಲಾ 3 ವಲಯಗಳಲ್ಲೂ ಕಾವಲಿರುತ್ತೆ. ಬಫರ್ ಝೋನ್ಗೂ ಕೋರ್ ಝೋನ್ಗೂ ವ್ಯತ್ಯಾಸ ಏನಂತಂದ್ರೆ ಇಲ್ಲಿ ಬೇರೆ ಚಟುವಟಿಕೆಗಳಿಗೆ ಕೆಲವು ಅವಕಾಶಗಳನ್ನ ನೀಡಲಾಗಿರ್ತದೆ. ಉದಾಹರಣೆ, ತರಬೇತಿಗಳಿರಬಹುದು ಅಥವಾ ಮನರಂಜನೆಯ ಕಾರ್ಯಕ್ರಮಗಳು. ಈಗ ಅರಣ್ಯ ಸಿಬ್ಬಂದಿಗಳು ಹೊಸದಾಗಿ ನಿಯುಕ್ತ ಆಗಿದ್ರೆ ಅವರ ತರಬೇತಿಗಳು ಕೂಡ ಈ ಒಂದು ಝೋನ್ ನಲ್ಲಿ ನಡೀಬಹುದು. ಅಥವಾ ಮನರಂಜನೀಯವಾಗಿ ಪರಿಸರ ಪ್ರೇಮಿಗಳಾದಂಥವರಿಗೆ ಪಕ್ಷಿ ವೀಕ್ಷಣೆ ಮಾಡುವಂತಹ ಅವಕಾಶ, ಅಥವಾ ನಾವು ಸಫಾರಿ ಅಂತ ಕರಿತೀವಿ, ವೈಲ್ಡ್ ಲೈಫ್ ಸಫಾರಿ ಅಂತ ಕರಿತೀವಿ. ಅಂದ್ರೆ ಏನಂದ್ರೆ ನಿಮ್ಮನ್ನ ಅಲ್ಲಿರುವಂತಹ ಸಿಬ್ಬಂದಿಗಳು ಗಾಡಿಗಳಲ್ಲಿ ಕರೆದುಕೊಂಡು ಹೋಗಿ ಕಾಡನ್ನ ಸುತ್ತು ಹಾಕಿ ಅಲ್ಲಿ ಪ್ರಾಣಿಗಳ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರೆ.
ಅದನ್ನೇ ನಾವು ಸಫಾರಿ ಅಂತ ಕರಿತೀವಿ. ಇಂತಹ ಚಟುವಟಿಕೆಗಳಿಗೆ ಇಲ್ಲಿ ಈ ಬಫರ್ ಝೋನ್ ಅಲ್ಲಿ ಮಾತ್ರ ನಡೆಯುವಂಥದ್ದು. ಅದರ ಜೊತೆಗೆ ಇಲ್ಲೂ ಕಾವಲು ಇರುತ್ತದೆ. ಮುಂದೆ ಟ್ರಾನ್ಸಿಷನ್ ಝೋನ್. ನಾವು ಬುಡಕಟ್ಟು ಜನಾಂಗದವರು ಅಂತ ಓದಿದ್ವಿ, ಕಾಡಲ್ಲಿ ಇರ್ತಾರೆ ಅಂತ ಹೇಳಿದ್ವಿ. ಅವರಿಗೆ ಈ 2 ಝೋನ್ ಅಲ್ಲಿ ಏನಿರುವುದಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಅವಕಾಶಗಳಿರುವುದಿಲ್ಲ. ಆದರೆ ಅವರು ತಮ್ಮ ಗುಡಿಸಲುಗಳನ್ನ ಈ ಒಂದು ಭಾಗದಲ್ಲಿ ನಿರ್ಮಾಣ ಮಾಡ್ಕೊಳ್ಬಹುದು, ಅವರು ಅಲ್ಲಿ ವಾಸ ಮಾಡಬಹುದು. ಸೊ ಇಲ್ಲೂ ಸಹ ಕಾವಲು ಇರುತ್ತೆ. ಹಾಗೇನೆ ಮನರಂಜನೆಯ ಮತ್ತು ಬೇರೆ ರೀತಿಯಾದಂತಹ ತರಬೇತಿ ಕಾರ್ಯಕ್ರಮಗಳು ಈ ಒಂದು ಝೋನ್ನಲ್ಲಿ, ಈ ವಲಯಗಳಲ್ಲಿ ನಡೆಯುತ್ತೆ. ಸೊ ಈ ರೀತಿಯಾಗಿ ವಿಂಗಡಣೆ ಮಾಡಿಕೊಂಡು ರಕ್ಷಣೆಯನ್ನ ಒದಗಿಸಲಾಗ್ತದೆ. ಎಲ್ಲಿ? ಮೀಸಲು ಜೀವಿಗೋಳಗಳಲ್ಲಿ. ಮತ್ತೆ ಈ ಮೀಸಲು ಜೀವಿಗೋಳ ಏನೇನಕ್ಕೆ ಸಹಾಯ ಮಾಡುತ್ತೆ ಅಂತಂದ್ರೆ, ಅಲ್ಲಿಯ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನು ಎರಡನ್ನೂ ರಕ್ಷಣೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಒಂದು ಮೀಸಲು ಜೀವಿಗೋಳವು ತನ್ನೊಳಗೆ ಇತರ ಸಂರಕ್ಷಿತ ಪ್ರದೇಶಗಳನ್ನು ಹೊಂದಿರಬಹುದು. ನಾವು ಅದರ ವ್ಯಾಖ್ಯಾನ ನೋಡ್ಬೇಕಾದ್ರೆ ಹೇಳಿದೆ, ಅದು ವಿಸ್ತಾರವಾದ ಪ್ರದೇಶವನ್ನ ಹೊಂದಿರ್ತದೆ, ಹೌದಾ? ಹಾಗಿದ್ದಾಗ ಇಲ್ಲಿ ಇತರೆ ಸಂರಕ್ಷಿತ ಪ್ರದೇಶಗಳಂದ್ರೆ ಯಾವುದು? ಮೀಸಲು ಜೀವಿಗಳ ಹೊರತುಪಡಿಸಿ ವನ್ಯಜೀವಿ ಧಾಮ ಇದೆ ಮತ್ತು ರಾಷ್ಟ್ರೀಯ ಉದ್ಯಾನಗಳು. ಸೊ ಇದು ಬೃಹತ್ ಆಗಿರೋದ್ರಿಂದ, ವಿಸ್ತಾರವಾಗಿರೋದ್ರಿಂದ ಅದರೊಳಗಡೆ ನಾವು ವನ್ಯಜೀವಿ ಧಾಮಗಳನ್ನು ಅಥವಾ ರಾಷ್ಟ್ರೀಯ ಉದ್ಯಾನಗಳು ಕೂಡ ಅಲ್ಲಿ ಇರಬಹುದು. ಒಂದು ಉದಾಹರಣೆ ಪಚ್ಮರಿ ಮೀಸಲು ಜೀವಿಗೋಳ, ಇದು ಮಧ್ಯಪ್ರದೇಶದಲ್ಲಿದೆ. ಇಲ್ಲಿ ನಾವು ಸಾತ್ಪುರ ಎಂಬ ಹೆಸರಿನ ಉದ್ಯಾನ, ರಾಷ್ಟ್ರೀಯ ಉದ್ಯಾನವನ್ನ ನೋಡಬಹುದು. ಹಾಗೆ ಬೋರಿ ಮತ್ತು ಪಚ್ಮರಿ ಎಂಬ ವನ್ಯಜೀವಿ ಧಾಮಗಳು ಕೂಡ ಈ ಪಚ್ಮರಿ ಮೀಸಲು ಜೀವಿಗೋಳದ ಒಳಗಡೆನೆ ಇರುವಂಥದ್ದು. ಇಲ್ಲಿ ನೋಡಿ, ಸಾತ್ಪುರ ನ್ಯಾಷನಲ್ ಪಾರ್ಕ್ ಅಂದ್ರೆ ರಾಷ್ಟ್ರೀಯ ಉದ್ಯಾನ, ಇಂಗ್ಲಿಷ್ ಅಲ್ಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಇದು ಇಲ್ಲಿ ಪಚ್ಮರಿ ಮೀಸಲು ಜೀವಿಗೋಳದಲ್ಲಿ ನಾವು ಕಾಣಬಹುದು. ಹಾಗೇನೆ ಪಚ್ಮರಿ ಸ್ಯಾಂಚುರಿ ಮತ್ತು ಬೋರಿ ಸ್ಯಾಂಚುರಿ, ಸ್ಯಾಂಚುರಿ ಅಂದ್ರೆ ವನ್ಯಜೀವಿ ಧಾಮ, ಈ 2 ವನ್ಯಜೀವಿ ಧಾಮಗಳನ್ನ ಕೂಡ ಈ ಮೀಸಲು ಜೀವಿಗೋಳದಲ್ಲಿ ನಾವು ಕಾಣಬಹುದು. ಮುಂದೆ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು. ಸಸ್ಯ ಮತ್ತು ಪ್ರಾಣಿ ಅಂತಂದ್ರೆ ನಮಗೆ ಗೊತ್ತು. ಸಂಪತ್ತು ಅಂತ ಯಾವಾಗ ಕರಿತೀವಿ? ಯಾವುದಾದ್ರೂ ಆ ನಿರ್ದಿಷ್ಟ ಪ್ರದೇಶದಲ್ಲಿ ಅವು ಕಂಡು ಬಂದಾಗ ಆ ಪ್ರದೇಶದ ಸಂಪತ್ತು ಅಂತ ನಾವು ಅವುಗಳನ್ನ ಕರಿತೀವಿ. ಉದಾಹರಣೆ ಇಲ್ಲಿ ನೋಡಿ, ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಕ್ರಮವಾಗಿ ಆ ಪ್ರದೇಶದ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಎಂದು ಕರೆಯಲಾಗುತ್ತದೆ. ಇಲ್ಲಿ ನೀವು ಫ್ಲೋರಾ ಅಂಡ್ ಫೌನಾ ಅನ್ನೋ ವರ್ಡ್ ಅನ್ನ ನೋಡ್ತಿದ್ದೀರಾ. ಇಂಗ್ಲಿಷ್ ಅಲ್ಲಿ ನಾವು ಸಸ್ಯ ಸಂಪತ್ತಿಗೆ ಫ್ಲೋರಾ ಅಂತ ಕರಿತೀವಿ, ಪ್ರಾಣಿ ಸಂಪತ್ತಿಗೆ ಫೌನಾ ಅಂತ ಕರಿತೀವಿ. ಉದಾಹರಣೆ ನೀಲಗಿರಿ ಅರಣ್ಯ ಕಾಡುಗಳು ಇರಬಹುದು. ಅಲ್ಲಿ ನಿಮಗೆ ಯಾವುದಾದ್ರೂ ಪ್ರಮುಖವಾಗಿ ಯಾವುದು ಸಸ್ಯಗಳಿದೆ ಅದನ್ನ ನಾವು ನೀಲಗಿರಿ ಪ್ರದೇಶದ ಸಸ್ಯ ಸಂಪತ್ತು, ಅಥವಾ ಯಾವ ಪ್ರಾಣಿಗಳಿದೆ ಅದನ್ನ ಆ ಪ್ರದೇಶದ ಪ್ರಾಣಿ ಸಂಪತ್ತು ಅಂತ ಕರಿತೀವಿ. ಉದಾಹರಣೆಗೆ ನೋಡೋದಾದ್ರೆ ಪಚ್ಮರಿ ಮೀಸಲು ಜೀವಿಗೋಳದಲ್ಲಿ ಇರುವಂತಹ ಸಸ್ಯಗಳು ಯಾವುದು? ಇಲ್ಲಿ ಸಾಲ್ ಮರ ಇದೆ, ಸಾಗುವಾನಿ ಮರಗಳನ್ನ ನಾವಲ್ಲಿ ಕಾಣಬಹುದು, ಹಾಗೆ ನೇರಳೆ ಮರಗಳನ್ನ ಕಾಣಬಹುದು. ಪ್ರಾಣಿ ಸಂಪತ್ತು ಯಾವ್ದ್ಯಾವ್ದಿದೆ ಇಲ್ಲಿ ಅಂತಂದ್ರೆ, ಕಾಡು ನಾಯಿ, ಇದನ್ನ ಢೋಲ್ ಅಂತಾನೂ ಕೂಡ ಕರೀತಾರೆ, ಚಿರತೆ ಹಾಗೂ ಜಿಂಕೆ, ಇದು ಅಲ್ಲಿಯ ಪ್ರಾಣಿ ಸಂಪತ್ತು. ಮುಂದೆ ಸ್ಥಳೀಯ ಪ್ರಭೇದಗಳು. ಸ್ಥಳೀಯ ಅಂತಂದ್ರೆ ಆ ಜಾಗದಲ್ಲಿ ಕಂಡು ಬರುವಂಥದ್ದು ಅಂತ ಅರ್ಥ. ಪ್ರಭೇದಗಳು ಅಂದ್ರೇನು? ನಾವು ಜೀವ ವೈವಿಧ್ಯತೆ ಬಗ್ಗೆ ಓದಿದ್ವಿ. ಅಲ್ಲಿ ಅರ್ಥ ಏನು? ಹಲವಾರು ರೀತಿ ಅಥವಾ ವಿಧ ವಿಧವಾದಂತಹ ಸಸ್ಯಗಳಿದೆ, ಹಾಗೆ ಪ್ರಾಣಿಗಳಿದೆ, ಹಲವಾರು ವಿಧಗಳಿದೆ ಅಂತ. ಹೌದು. ಈ ಪ್ರಭೇದ ಅಂದ್ರೆ ಏನು ಹಾಗಿದ್ರೆ? ಈಗ ಮಂಗ ಅನ್ನುವಂಥದ್ದು ಒಂದು ಜಾತಿಯ ಪ್ರಾಣಿ. ಅಲ್ಲಿ ನೀವು ಹಲವಾರು ಜಾತಿಯ ಅಥವಾ ಹಲವಾರು ರೀತಿಯ ಮಂಗಗಳನ್ನ ನೋಡ್ತೀರಾ. ಒಂದು ಕಪ್ಪು ಮೂತಿಯ ಮಂಗ ಇರ್ಬೋದು, ಇನ್ನೊಂದು ಅದೇ ರೀತಿ ನೋಡೋದಾದ್ರೆ ಕಪ್ಪು ಮತ್ತೆ ಕೆಂಪು ಮೂತಿಯ ಮಂಗಗಳು. ಅದು 2 ಮಂಗಗಳೇ, ಆದ್ರೆ ಅವುಗಳಲ್ಲೂ ವ್ಯತ್ಯಾಸ ಇದೆ ಅಲ್ವಾ? ಅದನ್ನೇ ನಾವು ಬೇರೆ ಬೇರೆ ಪ್ರಭೇದಗಳು ಅಂತ ಕರಿತೀವಿ. ಇಲ್ಲಿ ಸ್ಥಳೀಯ ಪ್ರಭೇದ ಅಂದ್ರೆ ಏನು? ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಆ ಪ್ರದೇಶದ ಸ್ಥಳೀಯ ಪ್ರಭೇದಗಳು ಎನ್ನಲಾಗುತ್ತದೆ. ಇವೇನು ಒಂದು ನಿರ್ದಿಷ್ಟ ಜಾಗದಲ್ಲಿ ಮಾತ್ರ ಅಥವಾ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತೆ, ನೈಸರ್ಗಿಕವಾಗಿ ಬೇರೆಲ್ಲೂ ಕಂಡು ಬರುವುದಿಲ್ಲ. ಉದಾಹರಣೆಗೆ ಕಾಂಗರುವನ್ನ ತಗೊಳ್ಳಿ. ಅದು ಇಂಡಿಯಾದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ನೈಸರ್ಗಿಕವಾಗಿ ಯಾವ ಕಾಡುಗಳಲ್ಲೂ ಕೂಡ ಕಂಡು ಬರುವುದಿಲ್ಲ. ಆದ್ರೆ ಅದು ನಾವು ಅವುಗಳನ್ನ ಆಸ್ಟ್ರೇಲಿಯಾದಲ್ಲಿ ನೈಸರ್ಗಿಕವಾಗಿ ಕಾಣಬಹುದು. ಆಗ ನಾವು ಕಾಂಗರುವನ್ನ
ಆಸ್ಟ್ರೇಲಿಯಾದ ಸ್ಥಳೀಯ ಪ್ರಭೇದ ಅಂತ ಕರಿಬಹುದು. ಹಾಗೆ ಒಂದು ಪ್ರಾಣಿ ಒಂದು ವಲಯಕ್ಕೆ ಅಥವಾ ಒಂದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಸೀಮಿತವಾಗಿರಬಹುದು. ಅಂದ್ರೆ ಅದು ವಲಯದಲ್ಲಿ ಮಾತ್ರ ಕಂಡು ಬರಬಹುದು, ಅಥವಾ ಒಂದು ರಾಜ್ಯದಲ್ಲಿ ಮಾತ್ರ ಕಂಡು ಬರಬಹುದು, ಅಥವಾ ಆ ದೇಶಕ್ಕೆ ಮಾತ್ರ ಸೀಮಿತ ಆಗಿರಬಹುದು. ಈ ಜೀವಿಗಳು ಇಲ್ಲಿ ನಾವು ಸೀಮಿತ ಅಂತ ಹೇಳಬೇಕಾದ್ರೆ ಬೇರೆ ಕಡೆ ಇಲ್ಲ ಅಂತ ಹೇಳಿದ್ವಿ. ಅಂದ್ರೆ ಅರ್ಥ ಏನು? ಅವುಗಳಿಗೆ ತುಂಬಾ ರಕ್ಷಣೆಯ ಅವಶ್ಯಕತೆ ಇದೆ, ಅಥವಾ ಆ ಜಾಗದಲ್ಲೂ ಅವು ಇಲ್ಲ ಅಂತ ಆಗಿ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಅವುಗಳನ್ನ ಭೂಮಿ ಮೇಲೆ ನೋಡ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಸೊ ಅವುಗಳ ಅಳಿವಿಗೆ ಅಥವಾ ಅವು ನಶಿಸಿ ಹೋಗ್ಲಿಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಒಂದು ನೈಸರ್ಗಿಕ ಆವಾಸಗಳನ್ನು ನಾಶಪಡಿಸುತ್ತಿರುವುದು. ಆ ಸ್ಥಳೀಯವಾಗಿ ಅವು ಎಲ್ಲಿದೆ ಆ ಸ್ಥಳಗಳನ್ನ ಅಥವಾ ಅವುಗಳ ಆವಾಸಗಳು ನಾಶ ಹೊಂದಿದ್ರೆ, ಅಥವಾ ಅಲ್ಲಿ ಜನಸಂಖ್ಯೆ ಹೆಚ್ಚಳ ಅಥವಾ ಹೊಸ ಪ್ರಭೇದಗಳ ಪ್ರವೇಶ ಆದ್ರೆ. ಜನಸಂಖ್ಯೆ ಹೆಚ್ಚಾದಾಗ ಏನಾಗುತ್ತೆ? ಈಗ ನಾವು ಮಾನವರ ಜನಸಂಖ್ಯೆಯಲ್ಲೇ ನೋಡ್ಬೋದು, ಎಲ್ಲದಕ್ಕೂ ಕೊರತೆಗಳು ಅಲ್ವಾ? ಅದೇ ರೀತಿ ಪ್ರಾಣಿಗಳ ಜನಸಂಖ್ಯೆ ಹೆಚ್ಚಾದ್ರೆ ಆ ಜಾಗದಲ್ಲಿ ಅವುಗಳು ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಪ್ರಾಣಿಗಳ ಮಧ್ಯೆ ಅವುಗಳ ಆಹಾರಕ್ಕಾಗಿರ್ಬೋದು, ಬೇರೆ ಯಾವುದೇ ರೀತಿಯಾದಂತಹ ಅವಕ್ಕೆ ಬದುಕಲಿಕ್ಕೆ ಬೇಕಾದಂತಹ ಅಂಶಗಳಲ್ಲಿ ಒಂದಕ್ಕೊಂದು ಬೇರೆ ಬೇರೆ ಪ್ರಾಣಿಗಳ ಮಧ್ಯದಲ್ಲಿ ಏನಾಗುತ್ತೆ? ಕಾಂಪಿಟೇಷನ್ ಉಂಟಾಗಬಹುದು. ಅದನ್ನ ಆ ರೀತಿ ಆದಾಗ ಈ ಪ್ರಭೇದಗಳಿಗೆ ಅಲ್ಲಿ ಬದುಕಲಿಕ್ಕೆ ಕಷ್ಟ ಆಗುವಂಥದ್ದು. ಇಂತಹ ಪರಿಸ್ಥಿತಿ ಉಂಟಾದಾಗ ಅವುಗಳ ಉಳಿವು ಅಪಾಯದಂಚಿಗೆ ಸಾಗುತ್ತಿದೆ. ಅಪಾಯ ಅಂತಂದ್ರೆ ಮುಂದೆ ನಾವು ಅವುಗಳನ್ನ ನೋಡ್ಲಿಕ್ಕೆ ಸಿಗದೇ ಇರಬಹುದು. ಇಲ್ಲಿ ಪಚ್ಮರಿ ಮೀಸಲು ಜೀವಿಗೋಳದಲ್ಲಿ ಕಂಡುಬರುವಂತಹ ಕೆಲವು ಸ್ಥಳೀಯ ಪ್ರಭೇದಗಳನ್ನ ನಾವು ನೋಡೋಣ. ಸಸ್ಯ ಸಂಪತ್ತಲ್ಲಿ ಸ್ಥಳೀಯವಾಗಿ ಕಂಡುಬರುವಂತಹ ಪಚ್ಮರಿಯಲ್ಲಿ ಯಾವುದಿದೆ? ಸಾಲ್ ಮತ್ತು ಕಾಡು ಮಾವು ಅನ್ನುವಂತಹ ಸಸ್ಯ ಸಂಪತ್ತನ್ನ ನಾವು ನೋಡಬಹುದು. ಹಾಗೆ ಪ್ರಾಣಿ ಸಂಪತ್ತಲ್ಲಿ ಕಾಡೆಮ್ಮೆ. ಸೊ ನೀವು ಈ ಚಿತ್ರವನ್ನ ನೋಡ್ತಿದ್ದೀರಾ, ಇದು ಕಾಡೆಮ್ಮೆ. ಹಾಗೆ ಕೆಂದಳಿಲು, ಇದು ಕೆಂದಳಿಲು. ಸಾಮಾನ್ಯವಾಗಿ ನಾವು ನೋಡುವ ಅಳಿಲು ನೀವು ನೋಡಿರ್ತೀರ, ಅತಿ ಚಿಕ್ಕದಾಗಿ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ಪಟ್ಟೆಯನ್ನ ಹೊಂದಿದ್ದು ಇರುತ್ತೆ. ಇದು ಕೆಂದಳಿಲು ಅಂತ ಹೆಸರು ಯಾಕೆ ಪಡ್ಕೊಂಡಿದೆ? ಇದರಲ್ಲಿ ಮುಖ್ಯವಾಗಿ ನಮಗೆ ಎದ್ದು ಕಾಣುವಂತಹ ಬಣ್ಣ ಕಂದು ಬಣ್ಣ, ಹಾಗಾಗಿ ಕೆಂದಳಿಲು ಅನ್ನುವಂತಹ ಹೆಸರನ್ನ ಪಡೆದಿದೆ. ಸೊ ಇಲ್ಲಿ ಪಚ್ಮರಿ ಮೀಸಲು ಜೀವಿಗೋಳದಲ್ಲಿ ಸ್ಥಳೀಯವಾಗಿ ಕಂಡುಬರುವ ಪ್ರಾಣಿ ಸಂಪತ್ತು ಕಾಡೆಮ್ಮೆ ಮತ್ತು ಕೆಂದಳಿಲು. ವನ್ಯಜೀವಿ ಧಾಮ. ಸೊ ಈಗ ಮೀಸಲು ಜೀವಿಗೋಳದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಮುಂದೆ ವನ್ಯಜೀವಿ ಧಾಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ವನ್ಯಜೀವಿಗಳನ್ನ ಸಂರಕ್ಷಿಸುವ ಪ್ರದೇಶ. ಸೊ ಈ ಪ್ರದೇಶದಲ್ಲಿ ಏನ್ ಮಾಡ್ಲಾಗ್ತದೆ? ಪ್ರಾಣಿಗಳು ಮತ್ತು ಯಾವುದೇ ಸಸ್ಯಗಳಿರ್ಬೋದು, ಅವುಗಳ ನೈಸರ್ಗಿಕ ಆವಾಸಕ್ಕೆ, ಅವು ನಿಸರ್ಗವಾಗಿ ಎಲ್ಲಿದೆ ಅಲ್ಲಿ ಅವುಗಳ ಆವಾಸಕ್ಕೆ ಧಕ್ಕೆ ಆಗದಂತೆ ಸಂರಕ್ಷಣೆಯನ್ನ ಮಾಡಲಾಗ್ತದೆ. ಮೀಸಲು ಜೀವಿಗೋಳದಂತೆಯೇ ಇಲ್ಲೂ ಏನಿದೆ? ಕಾಡು ಪ್ರಾಣಿಗಳಿಗೆ ರಕ್ಷಣೆ ಮತ್ತು ಸೂಕ್ತ ವಾಸನೆಲೆಗಳನ್ನ ಒದಗಿಸಲಾಗುತ್ತದೆ. ಇಲ್ಲಿ ವಾಸನೆಲೆಗಳು ಅಂತಂದ್ರೇನು? ಆ ವಾಸಸ್ಥಾನದಲ್ಲಿ, ಆವಾಸದಲ್ಲಿ ಅವು ಬದುಕಲಿಕ್ಕೆ ಅನುಕೂಲ ಆಗುವಂತಹ ಕೆಲವು ಸೌಕರ್ಯಗಳನ್ನ ಮಾಡಿಕೊಡ್ಲಾಗ್ತದೆ. ಉದಾಹರಣೆಗೆ, ಈಗ ಆ ಪ್ರದೇಶದಲ್ಲಿ ನೀರಿನ ಸೆಲೆಗಳು ದೂರದಲ್ಲಿದ್ರೆ ಪ್ರಾಣಿಗಳಿಗೆ ನೀರು ದೊರಕೋದು ಕಷ್ಟ. ಅವಾಗ ಏನ್ ಮಾಡ್ತಾರೆ ಅರಣ್ಯ ಸಿಬ್ಬಂದಿಗಳು? ಅಲ್ಲಲ್ಲಿ ಅವರೇ ಕೃತಕವಾಗಿ ನೀರಿನ ಕೆರೆಗಳನ್ನ, ಸಣ್ಣ ಸಣ್ಣ ಗುಂಡಿಗಳನ್ನ ತೋಡಿ ನೀರನ್ನ ತುಂಬಿಸಿರ್ತಾರೆ. ಅಂದ್ರೆ ಪ್ರಾಣಿಗಳಿಗೆ ಈಸಿಯಾಗಿ ಅಥವಾ ಸುಲಭವಾಗಿ ನೀರು ದೊರಕುವಂಥದ್ದು. ಇಂತಹ ಸೌಕರ್ಯಗಳನ್ನ ಮಾಡುವುದರ ಮುಖಾಂತರ ಅವುಗಳಿಗೆ ಬದುಕಲಿಕ್ಕೆ ಅನುಕೂಲ ಆಗುವಂತೆ ಮಾಡಿಕೊಡುವಂಥದ್ದು. ಈ ಪ್ರದೇಶಗಳಲ್ಲಿ ಪ್ರಾಣಿಗಳನ್ನ ಕೊಲ್ಲುವುದು ಅಥವಾ ಹಿಡಿಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸೊ ಇದು ಎಲ್ಲಾ ಸಂರಕ್ಷಿತ ಪ್ರದೇಶಗಳಲ್ಲಿಯೂ ಕೂಡ ಪ್ರಾಣಿಗಳಿಗೆ ಯಾವುದೇ ರೀತಿಯ ಹಾನಿಗಳನ್ನ ಮಾಡುವ ಹಾಗಿಲ್ಲ. ಹಾಗೆ ಮಾಡಿದಲ್ಲಿ ಇಲ್ಲಿ ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆಯನ್ನ ಕೊಡಲಾಗ್ತದೆ. ವನ್ಯಜೀವಿ ಧಾಮದಲ್ಲಿ ಬದುಕುತ್ತಿರುವ ಜನರಿಗೆ ತಮ್ಮ ಸಾಕು ಪ್ರಾಣಿಗಳನ್ನು ಮೇಯಿಸಲು, ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸಲು ಮತ್ತು ಉರುವಲುಗಳನ್ನು ಆಯ್ದುಕೊಳ್ಳುವಂತಹ ಕೆಲವು ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ, ನಾವು ಮೀಸಲು ಜೀವಿಗೋಳದಲ್ಲಿ ಏನ್ ಹೇಳಿದ್ವಿ? ಬುಡಕಟ್ಟು ಜನಾಂಗದವರಿಗೆ ಅವರ ಸಂರಕ್ಷಣೆ ಕೂಡ ಮಾಡಲಾಗ್ತದೆ ಅಂತ. ಸೊ ಈ ಕಾಡಲ್ಲಿ ಬುಡಕಟ್ಟು ಜನಾಂಗದವ್ರು ಯಾರಿದ್ದಾರೆ ಅವರಿಗೆ ಮಾತ್ರ ಕೆಲವು ಅವಕಾಶಗಳನ್ನ ಮಾಡಿಕೊಡ್ಲಾಗಿದೆ. ಅದರಲ್ಲಿ ಒಂದು, ತಮ್ಮ ಸಾಕು ಪ್ರಾಣಿಗಳನ್ನ ಅವರಲ್ಲಿ ಮೇಯಿಸಬಹುದು, ಔಷಧೀಯ ಸಸ್ಯಗಳನ್ನ ಸಂಗ್ರಹಣೆ ಮಾಡಬಹುದು, ಉರುವಲಿಗಾಗಿ ಅಡಿಗೆ ಮಾಡ್ಲಿಕ್ಕೆ ಕಟ್ಟಿಗೆ ಬೇಕಿದ್ರೆ ಅದನ್ನ ಕಾಡಿನಲ್ಲಿ ಆಯ್ದು ತರಬಹುದು. ಮರಗಳನ್ನ ಕಡಿಯುವಂಥದ್ದಲ್ಲ,
ಅಲ್ಲಿ ಬಿದ್ದಂತಹ ಸಣ್ಣ ಕಟ್ಟಿಗೆಯ ತುಂಡುಗಳನ್ನು ಅವರು ಆಯ್ದು ಅಡುಗೆ ಮಾಡಲಿಕ್ಕೆ ಉರುವಲಿಗಾಗಿ ಬಳಸಬಹುದು. ಮುಂದೆ ಈ ವನ್ಯಜೀವಿ ಧಾಮಗಳಲ್ಲಿ ಯಾವುದು ಅಳಿವಿನಂಚಿನಲ್ಲಿರುವಂತಹ ವನ್ಯಜೀವಿಗಳಾದ ಕೃಷ್ಣ ಮೃಗ, ಬಿಳಿ ಕಣ್ಣಿನ ಚಿಗರೆ, ಆನೆ, ಚಿನ್ನದ ಬಣ್ಣದ ಬೆಕ್ಕು, ಗುಲಾಬಿ ತಲೆಯ ಬಾತುಕೋಳಿ, ಮೊಸಳೆ, ಹೆಬ್ಬಾವು, ಘೇಂಡಾಮೃಗ ಇತ್ಯಾದಿ ಇಂತಹ ಪ್ರಾಣಿಗಳು ಎಂತಹವು ಅಳಿವಿನಂಚಿನಲ್ಲಿರುವಂತಹದ್ದು. ಅಂದ್ರೆ ಯಾವ ಪ್ರಾಣಿಗಳ ಸಂಖ್ಯೆ ತುಂಬಾ ಕಾಡಿನಲ್ಲಿ ಕಡಿಮೆ ಆಗಿದೆ, ಮುಂದೆ ನೋಡ್ಲಿಕ್ಕೆ ಸಿಗದೆ ಇರುವಂತಹ ಸಾಧ್ಯತೆಗಳಿದೆ, ಅಂತಹ ಪ್ರಾಣಿಗಳಿಗೆ ಇಲ್ಲಿ ಮುಖ್ಯ ಸಂರಕ್ಷಣೆಯನ್ನ ಒದಗಿಸಲಾಗ್ತದೆ. ಭಾರತದ ವನ್ಯಜೀವಿ ಧಾಮಗಳು ವಿಶಾಲ ಅರಣ್ಯ ಪ್ರದೇಶ, ಪರ್ವತಾರಣ್ಯಗಳು ಮತ್ತು ದೊಡ್ಡ ನದಿಗಳುಳ್ಳ ಅನನ್ಯವಾದ ಪರಿಸರವನ್ನ ಹೊಂದಿವೆ. ಅಂದ್ರೆ ವನ್ಯಜೀವಿ ಧಾಮಗಳಲ್ಲಿ ಯಾವ ರೀತಿಯ ಪರಿಸರ ಇದೆ ಅಂತಂದ್ರೆ ಬರೀ ಕಾಡುಗಳು ಮಾತ್ರ ಅಲ್ಲ, ಅಲ್ಲಿ ಪರ್ವತಾರಣ್ಯಗಳು, ಪರ್ವತದಿಂದ ಕೂಡಿದ ಅರಣ್ಯ ಕೂಡ ಇರಬಹುದು, ದೊಡ್ಡ ದೊಡ್ಡ ನದಿಗಳು ಕೂಡ ಆ ಕಾಡುಗಳಲ್ಲಿ ಇರಬಹುದು. ಸೊ ಅಂತಹ ಅನನ್ಯ ಪರಿಸರವನ್ನ ವನ್ಯಜೀವಿ ಧಾಮಗಳು ಹೊಂದಿದೆ. ಇಲ್ಲಿ ನೋಡಿ, ನಾವು ಹಲವು ಪ್ರಾಣಿಗಳು, ಅಳಿವಿನಂಚಿನಲ್ಲಿರುವಂತಹ ಕೆಲವು ಪ್ರಾಣಿಗಳನ್ನ ಇಲ್ಲಿ ಹೆಸರಿಸಿದ್ವಿ, ಅವುಗಳ ಚಿತ್ರಗಳನ್ನ ನೋಡೋಣ. ಕೃಷ್ಣ ಮೃಗ ಅಂತಂದ್ರೆ ಇದು ಚಿನ್ನದ ಬಣ್ಣದ ಬೆಕ್ಕು, ಮತ್ತೆ ಗುಲಾಬಿ ತಲೆಯ ಬಾತುಕೋಳಿ. ಇಲ್ಲಿ ಮೊಸಳೆ, ಜವುಗು ಮೊಸಳೆ ಅಂತ ಎರಡು ರೀತಿಯದ್ದು ನೋಡ್ತಿದ್ದೀವಿ. ಈ ಮೊಸಳೆ ಕನ್ನಡದಲ್ಲಿ ಎರಡಕ್ಕೂ ಮೊಸಳೆ ಅಂದಾಗ ವ್ಯತ್ಯಾಸ ಅಷ್ಟಾಗಿ ಕಂಡು ಬರುವುದಿಲ್ಲ ಹೆಸರಲ್ಲಿ, ಆದ್ರೆ ಇಂಗ್ಲಿಷಲ್ಲಿ ಇದಕ್ಕೆ ಏನಂತ ಕರಿತೀವಿ, ಘರಿಯಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಟ್ ಇಸ್ ಕಾಲ್ಡ್ ಆಸ್ ಘರಿಯಾಲ್. ಇಂಗ್ಲಿಷಲ್ಲಿ ಇದನ್ನ ಘರಿಯಾಲ್ ಅಂತ ಕರಿತೀವಿ, ಇದು ಕ್ರೊಕೊಡೈಲ್ ಅಂತ ಕರಿತೀವಿ. ಇಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ ಈ ಬಾಯಿ ಭಾಗದಲ್ಲಿ ನೀವು ನೋಡಬಹುದು, ಇದು ತುಂಬಾ ಉದ್ದವಾಗಿ ತೆಳುವಾಗಿರುವಂಥದ್ದು. ಅದೇ ಜವುಗು ಮೊಸಳೆಯಲ್ಲಿ ಅಗಲವಾದ, ದಪ್ಪವಾದ ಮತ್ತು ಉದ್ದದಲ್ಲಿ ಕಡಿಮೆ ಇರುವಂಥದ್ದು. ಇದು ಇಲ್ಲಿ ಕಂಡುಬರುವ ವ್ಯತ್ಯಾಸ. ಮತ್ತೆ ಇದು ಹೆಬ್ಬಾವು ಮತ್ತು ಘೇಂಡಾಮೃಗ, ಈ ಎಲ್ಲ ಪ್ರಾಣಿಗಳು ಅಳಿವಿನಂಚಿನಲ್ಲಿ ಇದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಅತಿಕ್ರಮಣ ಅಂತ ನಾವು ಓದಿದ್ವಿ ಒಂದು ಪದ, ಅಂದ್ರೆ ಏನರ್ಥ, ಸಂರಕ್ಷಿತ ಪ್ರದೇಶಗಳಲ್ಲಿಯೂ ಕೂಡ ನಾವು ಕಾನೂನಿನ ವಿರುದ್ಧವಾಗಿ ಅಲ್ಲಿ ಹೋಗಿ ನಮ್ಮ ಚಟುವಟಿಕೆಗಳನ್ನ ಕೈಗೊಳ್ಳುವಂಥದ್ದು. ಉದಾಹರಣೆಗೆ ಅಲ್ಲಿ ಮನೆಗಳನ್ನ ಕಟ್ಟೋದಾಗಿರಬಹುದು, ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಕಟ್ಟೋದಾಗಿರಬಹುದು, ಈ ರೀತಿ ಗಣಿಗಾರಿಕೆ ಮಾಡೋದಾಗಿರಬಹುದು. ಇಂತಹ ಚಟುವಟಿಕೆಗಳಿಗೆ ನಾವು ಅತಿಕ್ರಮಣ ಅಂತ ಕರಿತೀವಿ. ಮುಂದೆ ಮೂರನೇದಾಗಿ ಸಂರಕ್ಷಿತ ಪ್ರದೇಶ ರಾಷ್ಟ್ರೀಯ ಉದ್ಯಾನ. ಇಲ್ಲಿ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರಿಸಿದ ಪ್ರದೇಶ. ಇಲ್ಲಿಯೂ ಕೂಡ ಪ್ರಾಣಿಗಳನ್ನ ತಮ್ಮ ನೈಸರ್ಗಿಕ ಆವಾಸದಲ್ಲಿ ರಕ್ಷಣೆ ಮಾಡಲಾಗ್ತದೆ. ಇಲ್ಲಿ ಒಂದು ಪ್ರದೇಶದ ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಭೌಗೋಳಿಕ ಪ್ರದೇಶ ಮತ್ತು ಐತಿಹಾಸಿಕ ರಚನೆಗಳನ್ನ ಸಂರಕ್ಷಿಸಲಾಗುತ್ತದೆ. ಇಲ್ಲಿ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ಒಂದು ವಿಶೇಷತೆ ಏನಂತಂದ್ರೆ, ಪ್ರಾಣಿ ಅಥವಾ ಸಸ್ಯಗಳನ್ನ ಹೊರತುಪಡಿಸಿ ಅಲ್ಲಿರುವಂತಹ ಭೌಗೋಳಿಕ ಪ್ರದೇಶ, ಅಂದ್ರೆ ನಾವು ಹೇಳಿದ್ವಿ ವನ್ಯಜೀವಿ ಧಾಮದ ಬಗ್ಗೆ ಓದುವಾಗ ಅರಣ್ಯ ಪರ್ವತಗಳಿರಬಹುದು, ಪರ್ವತಾರಣ್ಯಗಳಿರಬಹುದು, ನದಿಗಳಿರಬಹುದು ಆ ಒಂದು ಪ್ರದೇಶದಲ್ಲಿ, ಅಂತಹವುಗಳಿಗೆ ಕೂಡ ರಕ್ಷಣೆಯನ್ನ ಒದಗಿಸಲಾಗ್ತದೆ. ಹಾಗೆ ಐತಿಹಾಸಿಕ ರಚನೆಗಳು, ಅಂದ್ರೆ ಆ ಕಾಡಲ್ಲಿ ಯಾವುದೋ ಗುಹೆಗಳಿರಬಹುದು, ಅಂತಹವುಗಳಿಗೂ ಕೂಡ ಇಲ್ಲಿ ರಕ್ಷಣೆಯನ್ನ ನೀಡಲಾಗ್ತದೆ. ಮತ್ತೆ ಇಲ್ಲಿಯೂ ಕೂಡ ಈ ಸಾಮಾನ್ಯವಾದಂತಹ ಜಾನುವಾರುಗಳ ಮೇಯಿಸುವಿಕೆ ಇರಬಹುದು, ಅತಿಕ್ರಮಣ, ಬೇಟೆಯಾಡೋದು, ಪ್ರಾಣಿಗಳನ್ನ ಸೆರೆ ಹಿಡಿಯೋದು, ಉರುವಲು, ಔಷಧೀಯ ಸಸ್ಯಗಳ ಸಂಗ್ರಹಣೆ, ಇದ್ಯಾವುದಕ್ಕೂ ಅವಕಾಶ ಇರುವುದಿಲ್ಲ. ಈ ಎಲ್ಲ ಕ್ರಿಯೆಗಳನ್ನ ಇಲ್ಲಿ ನಿಷೇಧಿಸಲಾಗಿದೆ. ಅದೇ ವನ್ಯಜೀವಿ ಧಾಮದಲ್ಲಿ ಬುಡಕಟ್ಟು ಜನಾಂಗ ಅಥವಾ ಅಲ್ಲಿ ಕಾಡಲ್ಲಿ ವಾಸಿಸುವ ಜನರಿಗೆ ಇವುಗಳಿಗೆ ಅವಕಾಶ ನೀಡಲಾಗಿತ್ತು. ಆದ್ರೆ ರಾಷ್ಟ್ರೀಯ ಉದ್ಯಾನದಲ್ಲಿ ಅವರಿಗೂ ಕೂಡ ಈ ಒಂದು ಅವಕಾಶಗಳು ಇರುವುದಿಲ್ಲ. ಮತ್ತೆ ಸಾತ್ಪುರ ರಾಷ್ಟ್ರೀಯ ಉದ್ಯಾನವು ಭಾರತದ ಮೊದಲ ಮೀಸಲು ಅರಣ್ಯವಾಗಿದೆ. ನಮ್ಮ ಭಾರತದ ಮೊದಲ ಮೀಸಲು ಅರಣ್ಯ ಯಾವುದು ಅಂತಂದ್ರೆ ಸಾತ್ಪುರ ರಾಷ್ಟ್ರೀಯ ಉದ್ಯಾನ. ಇಲ್ಲಿ ಏನು ವಿಶೇಷತೆ ಇದೆ? ಅತ್ಯಂತ ಗುಣಮಟ್ಟದ ಸಾಗುವಾನಿ ಮರಗಳನ್ನ ನಾವು ಇಲ್ಲಿ ಪಡೆಯಬಹುದು. ಯಾಕಂದ್ರೆ ರಕ್ಷಣೆಗೆ ಒಳಗಾದಂತಹ ಪ್ರದೇಶ. ಅದೇ ಬೇರೆ ಕಡೆ ಆಗಿದ್ರೆ ಇಷ್ಟೊತ್ತಿಗೆ ಅತಿಕ್ರಮಣವೋ ಅರಣ್ಯ ನಾಶದಿಂದ ನಾವು ಈ ಸಂಪತ್ತನ್ನ ಕಳೆದುಕೊಳ್ತಾ ಇದ್ವಿ. ಈ ಸಾತ್ಪುರ ಮೊದಲ ಮೀಸಲು ಅರಣ್ಯವಾಗಿದ್ದು ನಾವಿಲ್ಲಿ ಅತ್ಯಂತ ಗುಣಮಟ್ಟದ ಸಾಗುವಾನಿ ಮರಗಳನ್ನ ಕಾಣಬಹುದು. ಈಗ ಭಾರತದಲ್ಲಿ ಒಟ್ಟು 100ಕ್ಕಿಂತ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳನ್ನ ನಾವು ಹೊಂದಿದ್ದೀವಿ.
ಸಾತ್ಪುರ ರಾಷ್ಟ್ರೀಯ ಉದ್ಯಾನದೊಳಗೆ ಮತ್ತೆ ಏನು ನೋಡಬಹುದು? ಸುಮಾರು 55 ಕಲ್ಲಿನಲ್ಲಿ ಕೊರೆದಂತಹ ಗುಹೆಗಳಿದೆ. ಅಂದ್ರೆ ಕಲ್ಲಿನಲ್ಲಿ ರಚನೆಯಾದಂತಹ ಗುಹೆಗಳು. ಈ ಆಶ್ರಯ ತಾಣದಲ್ಲಿ ಬಂಡೆಯ ಮೇಲೆ ರಚಿಸಿರುವ ವರ್ಣಚಿತ್ರಗಳಲ್ಲಿ ಪ್ರಾಣಿಗಳ ಚಿತ್ರ, ಮನುಷ್ಯರ ಕಾದಾಟ, ಬೇಟೆ, ನೃತ್ಯ, ಸಂಗೀತ, ವಾದ್ಯಗಳನ್ನು ಕಾಣಬಹುದು. ಆ ಗೋಡೆಗಳ ಮೇಲೆ ಅಲ್ಲಿ ಮೊದಲು ವಾಸವಿದ್ದ ಜನ ಏನ್ ಮಾಡಿದ್ದಾರೆ, ತಮ್ಮ ಜೀವನ ಶೈಲಿಯನ್ನ ಹೇಗೆ ಇತ್ತು ಅಂತ ಒಂದು ಕಲ್ಪನೆಯನ್ನ ನಮಗೆ ಸಿಗೋ ರೀತಿ ಅಲ್ಲಿ ಹಲವಾರು ಚಿತ್ರಗಳನ್ನ ಬಿಡಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಈ ರೀತಿ ಬಂಡೆಗಳ ಮೇಲೆ ಅವ್ರು ಏನ್ ಮಾಡಿದ್ದಾರೆ, ಚಿತ್ರಗಳನ್ನ ಬಿಡಿಸಿದ್ದಾರೆ. ಆ ಚಿತ್ರಗಳು ನಮಗೆ ಏನಕ್ಕೆ ಸಹಾಯ ಮಾಡ್ತವೆ ಅಂತಂದ್ರೆ, ಇವು ನಾಗರಿಕತೆ ಬೆಳೆಯುವುದಕ್ಕೆ ಮೊದಲು ಮಾನವ ಕಾಡಿನಲ್ಲಿ ಇದ್ದುದಕ್ಕೆ ಸಾಕ್ಷಿಯಾಗಿ ಆಗಿದೆ. ಅಂದ್ರೆ ನಾವು ನಾಗರಿಕತೆ ಬಗ್ಗೆ ಮಾತಾಡಿದಾಗ ಏನ್ ಹೇಳಿದ್ವಿ, ಕಾಡನ್ನ ಬಿಟ್ಟು ಮನುಷ್ಯ ನಾಡಿಗೆ ಬರ್ತಾನೆ, ಅವನ ಜೀವನ ಶೈಲಿ ಬದಲಾಗ್ತದೆ. ಆದ್ರೆ ಕಾಡಲ್ಲಿ ಇದ್ದ ಅನ್ನೋದಕ್ಕೆ ಸಾಕ್ಷಿಗಳು ಇಂತಹ ಪುರಾವೆಗಳು ನಮಗೆ ಸಾಕ್ಷಿಯಾಗಿ ಸಿಗುತ್ತವೆ. ಇದು ಇತಿಹಾಸ ಪೂರ್ವದ ಮಾನವನ ಜೀವನದ ಕುರಿತು ಸಾಕ್ಷ್ಯವನ್ನು ನೀಡುತ್ತವೆ. ಸೊ ನಾವೇನ್ ಹೇಳಿದ್ವಿ, ಇಲ್ಲಿ ಈ ಎಲ್ಲ ಚಿತ್ರ ಏನೇನಿದೆ, ಚಿತ್ರಗಳಲ್ಲಿ ಪ್ರಾಣಿಗಳ ಚಿತ್ರ ಇರ್ಬೋದು, ಮನುಷ್ಯರ ಕಾದಾಟ ಇರ್ಬೋದು, ಸಂಗೀತ, ವಾದ್ಯ, ಅದು ಎಲ್ಲದರ ಚಿತ್ರವನ್ನ ಅಲ್ಲಿ ಬಿಡಿಸಿರೋದ್ರಿಂದ ಅಲ್ಲಿ ಮನುಷ್ಯ ಅಥವಾ ಮಾನವ ಯಾವ ರೀತಿಯ ಜೀವನವನ್ನ ಮಾಡಿದ್ದ ಅನ್ನೋದಕ್ಕೆ ಸಾಕ್ಷಿಯನ್ನು ಇವು ನಮಗೆ ಒದಗಿಸ್ತವೆ. ಸೊ ಇದರ ರಕ್ಷಣೆಯನ್ನ ನಾವು ಎಲ್ಲಿ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಮಾಡಿದ್ದಕ್ಕೆ ಇವತ್ತು ಪುರಾವೆಗಳಾಗಿ ನಮಗೆ ಸಿಗ್ತಾ ಇದ್ದಾವೆ. ಮುಂದೆ ಸಾತ್ಪುರ ಹುಲಿ ಅಭಯಾರಣ್ಯ. ನಮ್ಮ ಸರ್ಕಾರ ಹುಲಿಗಳ ಸಂಖ್ಯೆ ಕಡಿಮೆ ಆಗಿದ್ದನ್ನ ಗಮನಿಸಿ ಹುಲಿ ಯೋಜನೆ ಅನ್ನುವಂಥದ್ದನ್ನ 1973ರಲ್ಲಿ ಜಾರಿಗೆ ತಂತು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಹುಲಿಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಳುವ ಕಾರ್ಯ ಅಂತಂದ್ರೆ ಅವುಗಳ ಸಂಖ್ಯೆ ಮತ್ತೆ ಕಡಿಮೆ ಆಗದಂತೆ ನೋಡಿಕೊಳ್ಳಿಕ್ಕೆ ಈ ಹುಲಿ ಯೋಜನೆ ಅನ್ನೋದನ್ನ ಸರ್ಕಾರ ಜಾರಿಗೆ ತಂದಿತ್ತು. ನಮ್ಮ ಕಾಡುಗಳಿಂದ ಮುಖ್ಯ ಕಾರಣ ಏನು, ಕಾಡುಗಳಿಂದ ಕಣ್ಮರೆಯಾಗುತ್ತಿರುವ ಅನೇಕ ಪ್ರಭೇದಗಳಲ್ಲಿ ಹುಲಿಯೂ ಕೂಡ ಒಂದು. ಹುಲಿ ಮಾತ್ರ ಅಲ್ಲ, ಅದೇ ರೀತಿ ಬೇರೆ ಜಾತಿಯ ಪ್ರಾಣಿಗಳು ಕೂಡ ಇಲ್ಲಿ ನಶಿಸಿ ಹೋಗ್ತಾ ಇದೆ. ಉದಾಹರಣೆಗೆ ಸಿಂಹ, ಆನೆ, ಕಾಡೆಮ್ಮೆ ಮತ್ತು ಬಾರಾಸಿಂಗ ಅಂದ್ರೆ ಇದು ಜಿಂಕೆಯ ಒಂದು ಜಾತಿ. ಅದರಲ್ಲಿ ಕೋಡುಗಳು ವಿಧ ವಿಧವಾಗಿ ಕವಲೊಡೆದಿರುತ್ತೆ. ಅದಕ್ಕೆ ನಾವು ಬಾರಾಸಿಂಗ ಅಂದ್ರೆ ಹಿಂದಿಯಲ್ಲಿ ಬಾರ ಅಂದ್ರೆ 12, 11, 12 ಅಂತ ಹೇಳ್ತೀವಲ್ಲ, ಆ ನಂಬರನ್ನ ಸಂಖ್ಯೆಯನ್ನ ಗುರುತಿಸುತ್ತೆ. ಬಾರಾಸಿಂಗ ಜಿಂಕೆಗಳು ಇಲ್ಲಿ ಅವುಗಳ ಸಂಖ್ಯೆ ಕೂಡ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇರುವಂಥದ್ದು. ಸೊ ಇದಿಷ್ಟು ಸಂರಕ್ಷಿತ ಪ್ರದೇಶಗಳ ಬಗ್ಗೆ, 3 ವಿಧದ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ನಾವು ಓದಿದ್ವಿ. ಒಂದು ಮೀಸಲು ಜೀವಿಗಳ ಅಥವಾ ರಕ್ಷಿತ ಜೀವಿಗಳ, ಅಲ್ಲಿ ಯಾವ ರೀತಿ ಪ್ರದೇಶವನ್ನ ವಿಂಗಡಣೆ ಮಾಡಿ ವಲಯಗಳನ್ನಾಗಿ ಮಾಡಿ ಸಂರಕ್ಷಣೆಯನ್ನ ಮಾಡ್ತಾರೆ. ಹಾಗೆ ವನ್ಯಜೀವಿ ಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಿದ್ದೀವಿ. ಅದರ ಆಧಾರವಾಗಿ ಕೆಲವು ಮನೆಗೆಲಸದ ಪ್ರಶ್ನೆಗಳನ್ನ ನೋಡೋಣ. 1ನೇ ಪ್ರಶ್ನೆ, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಜೀವಿ ಪ್ರಭೇದಗಳಿಗೆ ಡ್ಯಾಶ್ ಎನ್ನುತ್ತಾರೆ. 2ನೇ ಪ್ರಶ್ನೆ, ಭೂಮಿಯ ಮೇಲೆ ಜೀವಿಗಳು ಇರುವ ಅಥವಾ ಜೀವವನ್ನು ಬೆಂಬಲಿಸುವ ಭೂಭಾಗವನ್ನು ಡ್ಯಾಶ್ ಎನ್ನುತ್ತಾರೆ. 3ನೇ ಪ್ರಶ್ನೆ, ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶ ಯಾವುದು? ಈ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿ ಮುಂದಿನ ತರಗತಿಯಲ್ಲಿ ಸಿಗೋಣ. ಜೈ ಸಾಯಿರಾಮ್. ಧನ್ಯವಾದಗಳು.